ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಮ್ಮ, ಅಪ್ಪ, ಅಜ್ಜಿ, ಯಾರು ಬಂದಿದ್ದಾರೆ ನೋಡಿ. ಅಪ್ಪ, ಇವ್ರನ್ನ ನೋಡಿ. ಇವರ ಹೆಸರು ರಂಗ. ನಮ್ಮ ಲಕ್ಕು ಅಮ್ಮನ್ ಗಂಡ ರಂಗ. ತುಂಬಾ ಚೆನ್ನಾಗಿದ್ದಾರಲ್ವಾ? ಇನ್ನು ಇವ್ರ ಜಗಳ ಮುಗ್ದ ಹಾಗೆ. ಸಕ್ಕು, 4 ಜನ ನೋಡ್ತಿರುವಾಗ ಗಂಡ ಹೆಂಡತಿ ಜಗಳದ ಬಗ್ಗೆ ಹೀಗ್ ಮಾತಾಡ್ಬಾರ್ದು. ಅವ್ರ ಜಗಳನ ತಲೆಗ್ ಹಾಕೋಬಾರ್ದು. ಅವೆಲ್ಲ ಜಾಸ್ತಿ ದಿನ ಇರಲ್ಲ. ಬನ್ನಿ ಅಳಿಯಂದ್ರೆ, ಒಳಗ್ ಬನ್ನಿ. ಬನ್ನಿ, ಇದು ನಿಮ್ಮನೇನೆ ಅನ್ಕೊಳ್ಳಿ. ಮನಸ್ಫೂರ್ತಿಯಾಗಿ ನಿಮಗೆ ಸ್ವಾಗತ ಮಾಡ್ತಿದ್ದೀನಿ. ಬನ್ನಿ. ಹಾ, ಬೇಡ, ಅವ್ರನ್ನ ಒಳಗ್ ಕರಿಬೇಡಿ. ಈಗ ಇವ್ರೇನ್ ಮಾಡ್ತಾರೆ ಅಂತ ನೋಡ್ತೀನಿ. ಸದಾ ನನ್ನನ್ನ ಗೇಲಿ ಮಾಡಿ ಆಡ್ಕೊಳ್ತಿರ್ತಾರಲ್ಲ, ಈಗ ನನ್ನ ಸರ್ದಿ. ಈಗ ಏನ್ ಮಾಡಿ ಒಳಗ್ ಬರ್ತಾರೆ ಅಂತ ನೋಡ್ತೀನಿ. ದೇವಿ, ನೀನು ದೈವತ್ವವನ್ನು ತ್ಯಾಗ ಮಾಡಿದೆ, ಆದರೆ ನಿನ್ನ ಮನಸ್ಸಿನ ಮಾತುಗಳೆಲ್ಲವೂ ನನಗೆ ಕೇಳಿಸುತ್ತಿವೆ. ಬೇಕೆಂದೇ ನನ್ನನ್ನು ಒಳಗೆ ಬರಲು ಬಿಡುತ್ತಿಲ್ಲ ಅಲ್ಲವೇ? ಈಗ ನೋಡು, ಎಲ್ಲರೂ ನನ್ನ ಪರವಾಗಿಯೇ ಮಾತನಾಡುತ್ತಾರೆ. ಅಮ್ಮ ಲಕ್ಕು, ಯಾಕಮ್ಮ ನಿಂಗಿಷ್ಟೊಂದ್ ಹಠ? ಕಣ್ಣೆದುರಿಗಿರುವಾಗ ನೀನ್ ಮಾತಾಡ್ತಿಲ್ಲ ಯಾಕೆ? ನೆನ್ನೆ ನಡೆದಿದ್ದನ್ನ ಅಳಿಯಂದರ್ಗ್ ಹೇಳ. ರಾತ್ರಿ ನಿದ್ರೆ ಮಾಡ್ದೆ ಎಚ್ಚರವಾಗಿದ್ದೆ. ಹೊರಗ್ ಸಣ್ಣ ಶಬ್ದ ಬಂದ್ರು ಯಾರಾದ್ರೂ ಬಂದ್ರೇನೋ ಅಂತ ನೋಡ್ತಿದ್ದೆ. ಎಷ್ಟು ಸಲ ನಿದ್ದೆಯಿಂದ ಎದ್ ನೋಡ್ದೆ. ಶಾಂತಮ್ಮ ಅವ್ರ, ಸಾಕ್ ಸುಮ್ನಿರು. ಅಳಿಯಂದರ್ನ ಮನೆ ಮುಂದೆ ನಿಲ್ಸೋದ್ ಸರಿನಾ? ಮಗಳನ್ನ ಮುದ್ ಮಾಡದ್ ಹಾಗೆ ಅಳಿಯಂದರ್ನ ಕೂಡ ಮಾಡ್ಬೇಕಲ್ವಾ? ನಡೆದದನ್ನ ಮರ್ತು ನಿಮ್ ಯಜಮಾನ್ರನ್ನ ಕರೀರಿ. ಹೌದು ಲಕ್ಕು ಅಮ್ಮ, ಒಳಗ್ ಬರಕ್ ಹೇಳಿ. ಅವ್ರು ನಿಮ್ಗೋಸ್ಕರನೇ ಬಂದಿದ್ದಾರೆ. ಕರೀರಿ. ಬೇಡ ಅಂದ್ರೆ ಬೇಡ. ಅಯ್ಯೋ, ಮಹಾರಾಣಿ ಆಜ್ಞೆ ಕೊಡ್ದಿದ್ರೆ ನಾನು ಒಳಗ್ ಬರೋದೇ ಇಲ್ಲ ಅಷ್ಟೇ. ತುಂಬಾ ಚೆನ್ನಾಗಿದೆ. ಎಷ್ಟ್ ಚೆನ್ನಾಗ್ ನಾಟಕ ಮಾಡ್ತಿದ್ದೀರೋ. ನಿಜ ಅಂತ ನಂಬಿಡ್ತಾರೆ. ಹೋಗ್ಲಿ ಬಿಡು ಸಕ್ಕು, ಅವರು ಒಳಗ್ ಬರ್ಲಿ ಬಿಡು. ಇರಿ. ಇಲ್ ನೋಡಿ ಅಮ್ಮ, ತಾತ ಅವ್ರ ಮನೇಲಿ ಅಪ್ಪನಿಗೆ ಹೇಗ್ ಸ್ವಾಗತ ಮಾಡ್ತಾರೆ, ನಾವ್ ಕೂಡ ಹಾಗೆ ಮಾಡ್ಬೇಕಲ್ವಾ? ಅವರು ನಮ್ಮನೆ ಅಳಿಯ. ನೀವಿಲ್ಲೇ ಇರಿ, ನಾವಿವಾಗ್ಲೇ ಬರ್ತೀವಿ. ಶಿವಪ್ಪ, ನಿನ್ನ ಮಗಳು ತುಂಬಾ ದೊಡ್ಡ ಗುಣವಂತೆ. ಇನ್ನು ನಮ್ಮ ಲಕ್ಕುಬಾಯಿಗೆ ತನ್ನನ್ನ ಪ್ರೀತಿಯಿಂದ ನೋಡ್ಕೊಳ್ಳೋ ತವ್ರ ಮನೆ ಸಿಕ್ಕಿದೆ. ಇಷ್ಟು ಅಪ್ಯಾಯತೆಯಿಂದ ಯಾರಾದ್ರೂ... ಅಯ್ಯೋ, ನೀವ್ ಹಾಗೆ ಹೇಳ್ಬೇಡಿ. ಲಕ್ಕು ಅಮ್ಮ ನಮ್ಮನೆಗೆ ದೇವ್ರ ಹಾಗೆ. ಅಲ್ಲ ಅಲ್ಲ, ದೇವತೆ ಹಾಗ್ ಬಂದ್ಲು. ನೀವು ಕೂಡ ಜನರಿಗೆ ಸಹಾಯ ಮಾಡೋದಕ್ಕೆ ಹೋಗ್ತಾ ಇರ್ತೀರಾ ಅಲ್ವಾ? ಅದಕ್ಕೆ ಈ ರೀತಿಯ ಮುನ್ಸು ತಪ್ಪಿದ್ದಲ್ಲ. ನಿಜ, ಇದು ಮನೆ ಮನೆ ರಾಮಾಯಣ ಯಾವಾಗ್ಲೂ ಇರೋದೆ. ಇದ್ರೆ ಇರ್ಲಿ ಬಿಡಿ, ನಿಮ್ ಜಗಳನ ಇಲ್ಲಿಗೆ ನಿಲ್ಸ್ಬಿಡಿ. ಅಳಿಯಂದ್ರೆ ನಿಮ್ಗೆ ಬೆಲ್ಲದ ಪಾನಕ ಕೊಡ್ತೀನಿ, ಕುಡೀರಿ. ಅಯ್ಯೋ ಬೇಡ ಶಾಂತಮ್ಮ ಅವ್ರೆ, ನೀವೇನು ಅನ್ಕೋಬೇಡಿ.
ನಿಮ್ ಮೇಲ್ ನನಗೆ ಗೌರವ ಇದೆ. ನಾನು ನನ್ನ ಲಕ್ಕುಬಾಯಿನ ಹುಡ್ಕೊಂಡ್ ಬಂದಿದ್ದೀನಿ. ಅವಳ ಮುನಸನ್ನ ಹೋಗ್ಲಾಡಿಸ್ಬೇಕು. ನನ್ನ ಲಕ್ಕು ನನ್ ಜೊತೆ ಮಾತಾಡೋವರೆಗೂ ನಾನ್ ಒಂದ್ ಹನಿ ನೀರನ್ನು ಕೂಡ ಮುಟ್ಟಲ್ಲ. ಆ ನೋಡ್ತೀನಿ ನೀವ್ ಈ ಮಾತ್ ಹೇಳಿದ್ಮೇಲೂ ಆಕೆ ಮಾತಾಡ್ದೆ ಹೇಗಿರ್ತಾಳೆ ಅಂತ. ನಾನ್ ನಿಮ್ಗೆ ನಿಜ ಹೇಳ, ಅವ್ರ ಮೇಲೆ ನಿಮ್ಗೆ ಇಷ್ಟ ಪ್ರೀತಿ ಇರೋದಕ್ಕೇನೆ ಅಷ್ಟು ದೂರದಿಂದ ಅವ್ರನ್ನ ಹುಡ್ಕೊಂಡ್ ಬಂದಿದ್ದೀರಾ. ಅವ್ರ ಕೋಪ ಕಡಿಮೆ ಆಗಿರುತ್ತೆ. ಅದಷ್ಟು ಸುಲಭ ಅಲ್ಲ. ನನಗ್ ನಂಬಿಕೆ ಇಲ್ಲ. ಹೆಂಡತಿ ಮುನಿಸ್ಕೊಂಡ್ರೆ ಗಂಡ ಬೇಡ್ಕೋಬೇಕು. ಇಲ್ಲಿ ಕೇಳಿ ಒಂದ್ ಜಾಗಕ್ಕೆ ಹೋದ್ರೆ ಲಕ್ಕು ಅಮ್ಮನ್ ಕೋಪ ತಕ್ಷಣ ಮಯ ಆಗತ್ತೆ. ಹೌದಾ? ಯಾವ್ದು ಆ ಜಾಗ? ನಮ್ ಪಾಂಡುರಂಗನ್ ಗುಡಿ. ಅಲ್ಲಿ ಸಾಕ್ಷಾತ್ ಪಾಂಡುರಂಗ ಇದ್ದಾನೆ. ನಾವ್ ಆಮೇಲೆ ಅಲ್ಲಿಗೆ ಹೋಗೋಣ. ಪಾಂಡುರಂಗ ನಿಮ್ಮಿಬ್ರನ್ನ ಒಂದ್ ಮಾಡಿಸ್ತಾನೆ. ಹಾ, ಮಾಡಿಸ್ತಾನೆ. ಅವಳ ಮುನಿಸನ್ನ ದೂರ ಮಾಡೋದು ತುಂಬಾ ಕಷ್ಟ. ನಿಜ ಹೇಳ್ಬೇಕು ಅಂದ್ರೆ ಅವಳಿಗೆ ನಾನು ಮನೆ ಒಳಗಡೆ ಬರೋದು ಇಷ್ಟ ಇರ್ಲಿಲ್ಲ. ಆದ್ರೆ ನಾನ್ ಬಂದ್ಬಿಟ್ಟೆ. ಅದಕ್ಕೆ ನಾನಿರೋ ಕಡೆ ಇರಬಾರ್ದು ಅಂತ ನೇರವಾಗಿ ಹೊರಗೋಗ್ಬಿಟ್ಲು. ಹಾಗೇನೂ ಇಲ್ಲ, ಇವುಗಳನ್ನ ಒಣಗಿಸ್ಬೇಕು, ಅದಕ್ಕೆ ಹೊರಗ್ ಬಂದೆ. ಅಂದರೆ ನನ್ನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದೀಯಾ? ನೀನು ಕೇಳಿಸಿಕೊಳ್ಳುತ್ತೀಯೋ ಇಲ್ಲವೋ ಎಂದುಕೊಂಡಿದ್ದೆ. ಕೇಳಿಸಿಕೊಳ್ಳುತ್ತಿದ್ದೀಯಾ? ಹಾಗಿದ್ದ ಮೇಲೆ ನಿನ್ನ ಕೋಪ ಕಡಿಮೆಯಾಗುತ್ತಿದೆ. ಹಾ, ಅದು ಏನಂದ್ರೆ ಶಿವಪ್ಪ, ಪರಮೇಶ್ವರ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ದೊಡ್ಡ ಶಕ್ತಿ ಕೊಟ್ಟಿರ್ತಾನೆ. ಮತ್ತೆ ಆ ಶಕ್ತಿನ ನಾವು ಒಳ್ಳೆ ಕೆಲಸಗಳಿಗೆ ಉಪಯೋಗಿಸ್ಕೋಬೇಕು ಅಲ್ವಾ? ಅದಕ್ಕೆ ನಾನು ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದೀನಿ. ಅದು ನನ್ನ ಧರ್ಮ. ಇದು ನನ್ನ ಅಭಿಪ್ರಾಯ ಅಷ್ಟೇ. ಈಗ ಹೇಳಿ, ನಂದೇನಾದ್ರೂ ತಪ್ಪಿದ್ಯಾ? ಅಯ್ಯೋ ಇಲ್ಲ ಬಿಡಿ, ನೀವ್ ಆ ರೀತಿ ಮಾಡ್ತಿರೋದೇ ಒಳ್ಳೇದು. ಶ್ರೀಕೃಷ್ಣ ಗೀತೆಯಲ್ಲಿ ಹೇಳಿದಾರಲ್ವಾ, ಪ್ರತಿಫಲ ಬಯಸ್ತೇನೆ ಒಳ್ಳೆ ಕೆಲಸ ಮಾಡ್ತಾ ಇರ್ಬೇಕು ಅಂತ. ಇದು ಸತ್ಯ. ಆದ್ರೆ ಇದನ್ ಹೇಳಿದ್ರೆ ನಮ್ಮ ಲಕ್ಕುಬಾಯಿಗೆ ಇಷ್ಟ ಆಗೋದಿಲ್ಲ. ಮನೆಯಲ್ಲಿರ್ದೆ ಸಹಾಯ ಮಾಡೋದಕ್ಕೆ ಹೋಗ್ತೀನಿ ಅಂತಾಳೆ. ಆದ್ರೆ ಅದು ನನ್ನ ಜವಾಬ್ದಾರಿ. ಹೇಳ್ಬೇಕಂದ್ರೆ ನನ್ನ ಧರ್ಮ. ಧರ್ಮನ ಪಾಲಿಸ್ಬೇಕಾ ಬೇಡ್ವಾ? ಈಗ ನೋಡಿ, ಭಗವಂತ ನಿಮ್ಗೆ ವಿಶೇಷವಾದ ಶಕ್ತಿ ಕೊಟ್ಟಿದ್ದಾನೆ. ಆ ಶಕ್ತಿಗೆ ಬೆಲೆ ಕೊಟ್ಟು ಅದನ್ನ ಗೌರವಿಸಬೇಕು ಅಲ್ವಾ? ಆ ಶಕ್ತಿನ ಒಳ್ಳೆ ಕೆಲಸಗಳಿಗೆ ಉಪಯೋಗಿಸ್ಬೇಕಾ ಅಥವಾ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸ್ಬೇಕಾ? ದೇವ್ರು ನಿಮ್ಗೆ ಕಣ್ಣು ಕಿವಿ ಕೊಟ್ಟಿದ್ದಾನೆ. ಯಾಕೆ ಹೇಳಿ? ಯಾಕಂದ್ರೆ ನೋಡೋದಕ್ಕೆ ಮತ್ತೆ ಕೇಳೋದಕ್ಕೆ. ಆದ್ರೆ ಆ ಎರಡೂ ಕೆಲಸ ನಾವು ಮಾಡ್ದಿದ್ರೆ ಇನ್ನು ಎದುರುಗಿರೋ ವ್ಯಕ್ತಿ ಎಷ್ಟೇ ಗೋಳಾಡಿದ್ರೂ ಕಿವಿಡನ ಮುಂದೆ ಶಂಕ ಊದಿದ ಹಾಗೆ. ಏನಂತೀರಾ? ನಿನ್ನೆ ರಾತ್ರಿ ನಾನು ಗಾಬರಿಯಾಗಿದ್ದೇನಲ್ಲ, ಅದರ ಬಗ್ಗೆ ಮಾತನಾಡುತ್ತಿದ್ದಾರಾ? ಅಥವಾ ನನ್ನ ತೇಜಸ್ಸನ್ನು ತಂಬೂರಿಯಲ್ಲಿ ಬಚ್ಚಿಟ್ಟಿದ್ದೇನಲ್ಲ, ಅದರ ಬಗ್ಗೆ ಮಾತನಾಡುತ್ತಿದ್ದಾರಾ? ನನ್ನಿಂದೇನಾದರೂ ತಪ್ಪಾಯಿತೆ, ನನ್ನೊಂದಿಗೆ ಮಾತನಾಡಲಾಗುತ್ತಿಲ್ಲ ಎಂದು ಅವರು ನೋವಿನಲ್ಲಿದ್ದಾರೆಯೇ? ಹಾಗಾದರೆ ನಾನು ತಕ್ಷಣ ಗುಡಿಗೆ ಹೋಗಿ ತಂಬೂರಿಯಲ್ಲಿ ಇರುವ ನನ್ನ ತೇಜಸ್ಸನ್ನು ಮರಳಿ ಪಡೆಯಲೇ? ಇಲ್ ನೋಡಿ ಅಳಿಯಂದ್ರೆ, ಹೇಳಿ. ನೀವು ಲಕ್ಕು ಅಮ್ಮನ್ ಉದ್ದೇಶಿಸಿ ಮಾತಾಡ್ತಿದ್ದೀರಾ. ಅದಕ್ಕೆ ನಿಮ್ ಮಾತುಗಳು ನಮ್ಗೇನು ಅರ್ಥ ಆಗ್ತಿಲ್ಲ.